ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ಎನರ್ಜಿಯ ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಗೈಡ್ ಮಾಡುತ್ತೆ. ಹಾಗೆ ನೀವು ಕೆಲವು ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಹಾಯ ಕೂಡ ಮಾಡುತ್ತೆ. ಹಾಗೆ ಕರ್ಮದ ನಿಜ ಸ್ವರೂಪವನ್ನು ನಿಮಗೆ ಅರ್ಥ ಮಾಡಿಸೋದ್ರ ಜೊತೆಗೆ ನಿಮ್ಮ ಜೀವನವನ್ನು ಸುಂದರವಾಗಿಸುತ್ತೆ. ಹಾಗಾದರೆ ಎಂದಿನಂತೆ ಗುರುವನ್ನು, ನೀವು ನಂಬಿದ ದೈವಶಕ್ತಿಯನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಂಡು ದೀರ್ಘವಾದ ಉಸಿರಿನ ಮೇಲೆ ನಿಯಂತ್ರಣವಿಟ್ಟು ಈ ವಿಡಿಯೋ ನೋಡಲಿಕ್ಕೆ ಶುರು ಮಾಡಿ. ಅಂದರೆ ಈ ಎನರ್ಜಿಗೆ ಕನೆಕ್ಟ್ ಆಗಿ. ಹಾಗಾದರೆ ಮೊದಲನೇದಾಗಿ ಇಲ್ಲಿ ಯಾವ ರೀತಿಯ ಮೆಸೇಜ್ ಈಗಿನ ನಿಮ್ಮ ಎನರ್ಜಿಗೆ ಬರ್ತಾ ಇದೆ ಅಂದರೆ, ಸಂಬಂಧಗಳಲ್ಲಿ ನೀವು ಬೇರೆಯವರನ್ನು ದೂರೋದ್ರಲ್ಲಿ ಪ್ರಥಮರಾಗಿರ್ತೀರ ಕೆಲವೊಂದು ಸಾರಿ. ಉದಾಹರಣೆಗೆ, ನಿಮ್ಮೊಂದಿಗೆ ಕೆಲಸ ಮಾಡುವ ಉದ್ಯೋಗಿ ಅಥವಾ ನಿಮ್ಮ ಪತಿ ಮೈಗಳ್ಳರಿದ್ದಾರೆ, ಸಿಟ್ಟು ತುಂಬಾ ಇದೆ, ನನ್ನ ಮಕ್ಕಳು ತುಂಬ ತುಂಟರಾಗಿದ್ದಾರೆ, ಹೀಗೆ ನಿಮ್ಮ ಗಮನ ಯಾವತ್ತೂ ಇನ್ನೊಬ್ಬರ ಕಡೆ ಕೇಂದ್ರೀಕೃತವಾಗಿರುತ್ತೆ. ಅಂದರೆ ಅವ್ರು ನೋಡು ಅವ್ರ ಜೀವನದಲ್ಲಿ ಹೇಗೆ ಸಫಲತೆಯನ್ನು ಪಡ್ಕೊಳ್ತಾ ಇದ್ದಾರೆ, ನಾನೇನು ಕರ್ಮ ಮಾಡಿದ್ದೀನಿ, ನನ್ನ ಜೀವನದಲ್ಲಿ ಇದೇ ನೋವು, ಇದೇ ಕಾಡಾಟ ಕಾಡ್ತಾ ಇದೆಯಲ್ಲ, ಅವ್ರು ನೋಡು ಹೊಸ ಮನೆ ಕಟ್ಟಿದ್ದಾರೆ, ಇವ್ರು ನೋಡು ಒಡವೆ ತಂದಿದ್ದಾರೆ, ಸೀರೆ ತಂದಿದ್ದಾರೆ. ಈ ರೀತಿ ಕೆಲವು ಮನಸ್ಥಿತಿ ಉಳ್ಳ ಎನರ್ಜಿ ಕೂಡ ಇಲ್ಲಿ ಕನೆಕ್ಟ್ ಆಗ್ತದೆ. ನಿಜವಾದ ಸಂಬಂಧವನ್ನು ಬೆಳೆಸೋದಕ್ಕೆ ನೀವು ಎದುರಿನವರ ಬಗೆಗಿನ ದೂರುಗಳನ್ನು ನಿಲ್ಲಿಸಬೇಕು. ಮೊದಲು ಅವರ ಒಳ್ಳೆತನದ ಮೇಲೆ ನೀವು ಧ್ಯಾನವನ್ನು ಕೇಂದ್ರೀಕರಿಸಬೇಕು. ಎಲ್ಲಿಯವರೆಗೂ ನೀವು ಆ ವಿಷಯಗಳ ಬಗ್ಗೆ ದೂರು ಹೇಳ್ತಲೇ ಇರ್ತೀರೋ ಅಲ್ಲಿಯವರೆಗೂ ನಿಮಗೆ ಆ ವಿಷಯಗಳು ಮತ್ತೆ ಹೆಚ್ಚು ಸಿಗ್ತಲೇ ಹೋಗ್ತವೆ. ಅಂದರೆ ನೀವು ಯಾವ ವಿಚಾರವನ್ನು ಮನದಲ್ಲಿ ಮೂಡಿಸ್ಕೊಳ್ತಾ ಇದ್ರೋ ಅವೇ ವಿಚಾರಗಳು, ಅದನ್ನೇ ನೀವು ಆಕರ್ಷಣೆ ಮಾಡ್ತಾ ಇದ್ದೀರಾ ಅನ್ನೋ ರೀತಿಲಿ ಬರ್ತಾ ಇದೆ. ಇದು ಕೆಲವರ ವಿಚಾರದಲ್ಲಿ ನಡೀತಾ ಇದೆ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಎನರ್ಜಿಗೆ ನೀವು ಯಾವುದನ್ನು ಪದೇ ಪದೇ ನೆನಪಿಸ್ಕೊಳ್ತಾ ಇದ್ದೀರಾ ಅನ್ನೋದನ್ನು ನೀವು ಬಿಂಬಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಒಂದು ಸಂಬಂಧ ಕೆಟ್ಟ ಸ್ಥಿತಿಯಲ್ಲಿದೆ ಅಂದಿಟ್ಕೊಳ್ಳಿ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಡೀತೇ ಇಲ್ಲ ಅಂಥೇಳಿ ಅಂದ್ಕೊಳ್ಳಿ. ಕೆಲವು ವಿಚಾರ, ಕೆಲವು ಸ್ಥಿತಿ, ಕೆಲವು ವ್ಯಕ್ತಿಗಳು ಬದಲಾಗ್ತಾ ಇಲ್ಲ. ಯಾರಾದರೂ ನಿಮ್ಮ ಕಣ್ಣಿಗೆ ಕಿರಿಕಿರಿ ಹಾಗೆ ನೋವು ಕೊಡ್ತಾ ಇದ್ದಾರೆ, ಇಲ್ಲ ನಿಂದಿಸ್ತಾ ಇದ್ದಾರೆ ಅಂಥೇಳಿ ಅಂದ್ಕೊಳ್ಳಿ. ಆದರೂ ಕೂಡ ನೀವು ಆ ಸಂಬಂಧವನ್ನು ಸುಧಾರಿಸಲು ಸಾಧ್ಯವಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಆ ವ್ಯಕ್ತಿಯಲ್ಲಿ ಕಾಣುತ್ತಿರುವ ಎಲ್ಲ ಒಳ್ಳೆಯ ಗುಣಗಳನ್ನು ಮುಂದಿನ 30 ದಿನಗಳವರೆಗೂ ನೀವು ಬರೆದಿಟ್ಟರೆ, ಅದು ನಿಮ್ಮ ಮಗು ಆಗಿರ್ಬೋದು, ನಿಮ್ಮ ಗಂಡ ಆಗಿರ್ಬೋದು, ಯಾವ ಸಂಬಂಧವನ್ನು ಯಾವುದನ್ನು ಬದಲಾಯಿಸಬೇಕು ಅಂಥೇಳಿ ಅಂದ್ಕೊಂಡಿದ್ದೀರಲ್ಲ ಅದರಲ್ಲಿರುವ ಒಂದು ಒಳ್ಳೆಯದನ್ನು, ಅಂದರೆ ವರ್ತಮಾನಕ್ಕೆ, ಅಂದರೆ ಈಗಿನ ಸ್ಥಿತಿಗೆ ನೀವು ಅದು ನಿಮಗೆ ಯಾವ ರೀತಿ ಬೇಕಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ, ಅಂದರೆ ನಿಮ್ಮ ಉದ್ದೇಶ ಒಳಿತಿನಿಂದ ಕೂಡಿರಬೇಕು. ಮೊದಲು ಅದ್ರ ಬಗ್ಗೆ ಗಮನ ಕೊಡಿ. ಅದಕ್ಕೆ ತಕ್ಕ ಹಾಗೆ, ಅಂದರೆ ನಿಮ್ಮ ಗಂಡ ಯಾವುದೋ ಒಂದು ಸಂಬಂಧದ ಜೊತೆ ಬೆಸೆದುಕೊಂಡಿದ್ದಾರೆ ಅಂದರೆ, ನನ್ನ ಗಂಡ ಮರಳಿ ಬರ್ತಾರೆ, ನನ್ನ ಇಚ್ಛೆ ಈಡೇರುತ್ತೆ, ಅಂದರೆ ಅವರಲ್ಲಿ ತುಂಬ ಒಳ್ಳೆಯ ಗುಣಗಳಿತ್ತು, ಯಾಕೆ ಈ ರೀತಿ ನನಗೆ ಅವ್ರು ಮೋಸ ಮಾಡಲ್ಲ, ನನ್ನ ನಂಬಿಕೆಗೆ ಅವ್ರು ಯಾವತ್ತೂ ಮೋಸ ಮಾಡೋ ಅಂಥ ಸ್ವಭಾವದರಲ್ಲ, ಯಾವ ಒತ್ತಡದಿಂದ ಹೀಗಾಯಿತೋ ಅವರಿಗೆ ಗೊತ್ತಿಲ್ಲ, ಆದರೆ ಖಂಡಿತ ಅವರಿಗೆ ನನ್ನ ಮೇಲೆ ಪ್ರೀತಿ, ಕಾಳಜಿ, ಗೌರವ, ನಂಬಿಕೆ ಇದೆ, ಅವರು ಮರಳಿ ಬರ್ತಾರೆ. ಈ ರೀತಿಯಾಗಿ ಅವರ ಒಂದು ಒಳ್ಳೆತನವನ್ನು ನೀವು ಯಾವತ್ತೂ ಬರೆದಿಡಬೇಕು, ಅದು ನೆನ್ಪು ಮಾಡ್ಕೊಳ್ಬೇಕು. ಅದು ಬಿಟ್ಟು ಅವರು ಒಳ್ಳೆಯದನ್ನು ಮಾಡಿದ್ದನ್ನು ಬಿಟ್ಟು ಕೆಟ್ಟದನ್ನು ಪದೇ ಪದೇ ಅವ್ರು ಹಾಗೆ ಮಾಡಿದರು, ಹೀಗೆ ಮಾಡಿದರು, ನನಗೆ ನೋವು ಕೊಟ್ಟರು, ಅವರು ಯಾವಾಗಲೂ ಅದೇ ಸ್ವಭಾವದವರು, ಆ ರೀತಿಯೆಲ್ಲ ನೀವು ಅವರ ಒಂದು ನೆಗೆಟಿವ್ ಗುಣಗಳನ್ನು ನೀವು ಪದೇ ಪದೇ ಹೇಳ್ತಾ ಇದ್ದರೆ ಅವರಲ್ಲಿ ಬದಲಾವಣೆ ಕಾಣೋದಿಲ್ಲ. ಇದು ನಿಮ್ಮ ಪ್ರಾರ್ಥನೆಗೆ ಫಲ ಕೊಡೋದಿಲ್ಲ. ನಿಮ್ಮ ಪ್ರಾರ್ಥನೆ ಫಲ ಕೊಡಬೇಕು. ನಿಮ್ಮ ಸಂಕಲ್ಪ, ನಿಮ್ಮ ವ್ರತ, ಪೂಜೆ ಅವರ ವಿಚಾರದಲ್ಲಿ ಮಾಡಿದ್ದೀರಾ ಅಂದರೆ ಅದು ಈಡೇರಬೇಕು. ಅವರು ನಿಮ್ಮ ರೀತಿಯಲ್ಲಿ ಪರಿವರ್ತನೆ ಆಗಬೇಕು ಅಂದರೆ ಖಂಡಿತ ನೀವು ಅವ್ರ ಬಗ್ಗೆ ಒಳ್ಳೆಯದನ್ನು ಯೋಚಿಸಲಿಕ್ಕೆ ಶುರು ಮಾಡಬೇಕಂದ್ರೆ, ನಿಮ್ಮ ಜೊತೆ ಅವರು ಸಾಕಷ್ಟು ದಿನಗಳಿದ್ದಾರೆ ಅಂದರೆ ನಿಮಗೆ ಒಳ್ಳೆಯದನ್ನು ಕೂಡ ಕೊಟ್ಟಿದ್ದಾರಲ್ವ, ಅದನ್ನು ನೆನಪು ಮಾಡ್ಕೊಳ್ಬೇಕು. ಆಗಲೇ ಅವರು ನಿಮ್ಮ ಕಡೆ ಆಕರ್ಷಣೆ ಆಗೋದು, ನಿಮ್ಮ ಎನರ್ಜಿ ಅವರಿಗೆ ಕನೆಕ್ಟ್ ಆಗೋದು. ನಕಾರಾತ್ಮಕ ಎನರ್ಜಿಯನ್ನು ಕನೆಕ್ಟ್ ಮಾಡೋಕ್ಕೆ ಹೋದರೆ ಅದು ಖಂಡಿತ ಕನೆಕ್ಟ್ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಇದು ಪ್ರೀತಿಯ ವಿಚಾರ ಆಗಿರ್ಬೋದು, ಸಂಬಂಧ ಆಗಿರ್ಬೋದು, ಕೆಲಸದ ವಿಚಾರ ಆಗಿರ್ಬೋದು, ಸುತ್ತಮುತ್ತ ಯಾವುದೋ ಒಂದು ನೋವಲ್ಲಿದ್ದೀರಾ ಅಂದರೆ ಆ ವಿಚಾರದಲ್ಲೂ ಆಗಿರ್ಬೋದು. ಸದ್ಯಕ್ಕೆ ನೀವೀಗ ಅವರ ಬಗ್ಗೆ ಪಾಸಿಟಿವ್ ಆದ ವಿಚಾರಗಳನ್ನು ನೆನಪು ಮಾಡ್ಕೊಳ್ಬೇಕು. ಇದು ಸಾಧ್ಯವಾಗಲಿಲ್ಲ, ಕೆಲವೊಂದು ಸಾರಿ ನಿಮಗೆ ಒತ್ತಡ, ಯಾವುದೋ ಒಂದು ಸಮಸ್ಯೆ, ಆ ರೀತಿ ಒತ್ತಡದಲ್ಲಿ ನೀವು ಅದನ್ನು ಮರೆತು ಹೋಗ್ತೀರಾ. ಅಂದರೆ ಅವ್ರ ಬಗ್ಗೆ ಪಾಸಿಟಿವ್ ವಿಚಾರಗಳನ್ನು ಮಾಡೋದು, ಅದು ಮಗು ಆಗಿರ್ಬೋದು, ಮಕ್ಕಳಾಗಿರ್ಬೋದು, ನಿಮ್ಮ ಮಾತು ಕೇಳ್ತಾ ಇಲ್ಲ, ದಾರಿ ತಪ್ತಾ ಇದ್ದಾರೆ, ಯಾರದೋ ಸವಾಸ ಮಾಡಿ ನಿಮಗೆ ನೋವು ಕೊಡ್ತಾ ಇದ್ದಾರೆ, ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ, ಅಡ್ಡ ದಾರಿಗೆ ಹಿಡಿತಾ ಇದ್ದಾರೆ ಅಂದರೆ ನಿಮ್ಮ
ಮಕ್ಕಳೇ ಅಲ್ವಾ, ಅವರಲ್ಲಿರುವ ಒಂದು ಒಳ್ಳೆಯ ಗುಣಗಳನ್ನ, ಅಂದರೆ ನಿಮ್ಮ ಮತ್ತು ನಿಮ್ಮ ಗಂಡನ ಗುಣವೇ ಅವರಲ್ಲಿರುತ್ತೆ, ಅಂತಹ ಒಂದು ಒಳ್ಳೆಯ ಗುಣಗಳನ್ನು ನೆನಪು ಮಾಡ್ಕೊಳ್ಬೇಕು. ಖಂಡಿತ ಅವನಿಗೆ ಒಳ್ಳೆಯದಾಗತ್ತೆ, ಅವಳಿಗೆ ಒಳ್ಳೆಯದಾಗತ್ತೆ, ಅವಳು ಎಲ್ಲ ರೀತಿಲೂ ಒಂದು ಹಿಂತಿರುಗಿ ಬರ್ತಾಳೆ, ಒಂದು ಒಳ್ಳೆಯ ಜೀವನವನ್ನು ಅವಳು ಮಾಡ್ತಾನವನು ಅನ್ನೋ ರೀತಿಲಿ ಹೇಳ್ತಾ ಅದನ್ನು ನೀವು ಬರೆದಿಡಬೇಕು. ಒಳ್ಳೆಯ ವಿಚಾರವನ್ನು ಬರೆದಿಟ್ಟು ಅಫರ್ಮೇಷನ್ ಮಾಡಬೇಕು. ಖಂಡಿತ ಇದು ನಿಮಗೆ ಹಾಸ್ಯದ ರೀತಿಯಲ್ಲಿ ಕಾಣಿಸ್ಬೋದು, ಆದರೆ ಖಂಡಿತವಾಗಿಯೂ ನೀವು ಅವರನ್ನು ಪ್ರೀತಿಸುವ ರೀತಿಯಲ್ಲಿ ನೀವು ಎಲ್ಲ ಕಾರಣಗಳನ್ನು ಹುಡುಕಲೇಬೇಕು. ನೀವು ಅವಳ ಹಾಸ್ಯ ರೀತಿಯನ್ನು ಹೊಗಳ್ತಾ ಇರಿ. ಆತ ಎಷ್ಟೊಂದು ಸಹಕಾರಿ ಮನುಷ್ಯನೆಂದು ನೀವು ಸ್ತುತಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಭಗವಂತನನ್ನು ಹೋಲಿಸ್ಕೊಳ್ಳೋದಕ್ಕಿಂತ ಮೊದಲು ನೀವು ಸ್ತುತಿಸ್ತೀರಲ್ವ, ಭಜನೆ ಮಾಡ್ತೀರಲ್ವ, ಹಾಗೆ ಪೂಜೆ ಮಾಡ್ತೀರಿ, ವ್ರತ ಮಾಡ್ತೀರಿ, ಹಾಗೆ ಎಲ್ಲದೂ ಒಂದು ಎನರ್ಜಿನೇ. ಇಲ್ಲಿ ಭಗವಂತನೂ ಮನುಷ್ಯನ ಒಂದು ಮನಸ್ಸಲ್ಲೂ ಇರ್ತಾರೆ, ಅಂದರೆ ಆತ್ಮದ ಮೂಲಕ ನೆಲೆಸಿರ್ತಾರೆ ಅಂತ ಅಂದಮೇಲೆ ಖಂಡಿತ ನೀವು ಕೂಡ ಆ ರೀತಿ ಸ್ತುತಿ ಮಾಡಿ ಅಂತ ಹೇಳಿ, ಅಂದರೆ ಮಂತ್ರಘೋಷಗಳ ಮೂಲಕ ಅವರಿಗೆ ಪೂಜೆ ಪುನಸ್ಕಾರ ಮಾಡಿ ಸ್ತುತಿ ಮಾಡಿ ಅಂತಲ್ಲ, ಪಾಸಿಟಿವ್ ಸಕಾರಾತ್ಮಕ ವಿಚಾರಗಳನ್ನು ಅವ್ರ ಬಗ್ಗೆ ಮಾತನಾಡಿ ಬರೆದಿಡಿ. ಖಂಡಿತ ಇದು ಅವರ ತಾಕತ್ತನ್ನು ಪ್ರಶಂಸೆ ಮಾಡ್ತಾ ಮತ್ತು ಆತನನ್ನು ಸ್ವೀಕರಿಸುವ ಬಗೆಗೆ ಧ್ಯಾನವನ್ನು ನೀವು ಎಷ್ಟು ಕೇಂದ್ರೀಕರಿಸ್ತಾ ಹೋಗ್ತೀರೋ ಅದರಿಂದ ನಿಮಗೆ ಆ ವಿಷಯಗಳೆಲ್ಲ ಹೆಚ್ಚು ಅವರಿಂದ ನೋಡಲಿಕ್ಕೆ ಸಿಗ್ತವೆ. ಅಂದರೆ ಅವರಲ್ಲಿ ಪರಿವರ್ತನೆ ಆಗಿದ್ದು, ಅದು ಯಾವುದೇ ಒಂದು ವಿಚಾರನೇ ತೊಗೊಳ್ಬೋದು, ಆ ವಿಚಾರದಲ್ಲಿ ಪರಿವರ್ತನೆ ಆಗ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಸಮಸ್ಯೆಗಳೆಲ್ಲ ಗಾಳಿಯಲ್ಲಿ ಹಾರಿ ಹೋಗ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡಬೇಕು. ನೀವು ಯಾವಾಗಲೂ ಅವರು ಹಾಗಿರಬೇಕು, ಹೀಗಿರಬೇಕು, ಅವ್ರನ್ನ ಪ್ರೀತಿ ಮಾಡಬೇಕು, ಕಾಳಜಿ ಮಾಡಬೇಕು, ನೋವು ಕೊಡಬಾರ್ದು, ಪರಿವರ್ತನೆ ಆಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಅಂದರೆ ಅದು ನೀವು ಕೂಡ ಆಗಬೇಕು. ಕೆಲವೊಂದು ಸಾರಿ ಅವರ ಇಚ್ಛೆಯಂತೆ ನೀವು ಕೂಡ ಕೆಲವೊಂದು ವಿಚಾರಗಳನ್ನು ಸಂಭಾಳಿಸಿ ಬದಲಾಗಲೇಬೇಕಾಗತ್ತೆ. ಒಬ್ಬ ವ್ಯಕ್ತಿ ನಿಮ್ಮನ್ನು ಖುಷಿ ಪಡಿಸ್ಬೇಕು ಅಂತೇಳಿ ನೀವು ಹೇಗೆ ಬಯಸ್ತೀರೋ ಆ ಖುಷಿ ನಿಮ್ಮಿಂದ ಕೂಡ ಅವರಿಗೆ ಕೊಡೋದು ಕರ್ತವ್ಯವಾಗಿದೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಇದನ್ನು ನೀವು ಯಾವ ರೀತಿ ಬೇಕಾದರೂ ತೊಗೊಳ್ಬೋದು ಈಗಿನ ಎನರ್ಜಿಯ ಪ್ರಕಾರ, ಯಾಕಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ನಿಮ್ಮ ಸಕಲ ಖುಷಿ ನಿಮ್ಮ ಫ್ರೀಕ್ವೆನ್ಸಿಯನ್ನೇ ಹೊಂದಿಕೊಂಡಿರುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಯಾವ ವಿಚಾರ ಸರ್ವೋಚ್ಚ ಅತ್ಯಂತ ಶಕ್ತಿಶಾಲಿಯಾದ ಫ್ರೀಕ್ವೆನ್ಸಿಯಲ್ಲಿರುತ್ತೋ ನೀವು ಆ ಪ್ರೀತಿಯನ್ನು ನಿಮ್ಮ ಕೈಯಲ್ಲಿ ಅದಿಮಿಟ್ಟುಕೊಳ್ಳುವಂತಿಲ್ಲ. ನೀವು ಕೇವಲ ಅದನ್ನು ನಿಮ್ಮ ಹೃದಯದಲ್ಲಿ ಅನುಭವಿಸಲು ಅಷ್ಟೇ ಸಾಧ್ಯ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಯಾವುದು ಬೇಕೋ ಅದನ್ನು ಬಿಗಿಯಾದ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡಬಾರ್ದು. ನಿಮ್ಮ ಪಾಲಿಗೆ ಆ ವಿಚಾರ ಸರ್ವೋಚ್ಚ ಅತ್ಯಂತ ಶಕ್ತಿಶಾಲಿಯಾದ ಒಂದು ಫ್ರೀಕ್ವೆನ್ಸಿಯಲ್ಲಿ ಇರುತ್ತೆ ಅಂತ ಅಂದರೆ ಅದರ ವೇಗ ತುಂಬಾ ಇರುತ್ತೆ. ಅದನ್ನು ನೀವು ಹಿಡಿತ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ಅದು ನಿಮ್ಮ ಕೈಗೆ ಸಿಗೋದಿಲ್ಲ, ನಿಲ್ಕೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಅದು ವಿಚಾರ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು. ಹಾಗಾಗಿ ನೀವು ಸಮಯಕ್ಕೆ ಸ್ವಲ್ಪ ಸಮಯ ಕೊಡಬೇಕು, ಸಂಭಾಳಿಸ್ಬೇಕು, ನಿಮ್ಮನ್ನು ಸಂಭಾಳಿಸ್ಬೇಕು, ಸಮಯಕ್ಕೆ ಸ್ವಲ್ಪ ಸಮಯ ಕೊಡಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಅದು ಬದಲಾವಣೆ ಬೇಕು ಅಂದರೆ, ಯಾಕಂದರೆ ಪ್ರೀತಿ ಅನ್ನೋದು ಒಂದು ಭಾವನೆಯಾಗಿದೆ, ಪವಿತ್ರವಾದ ಭಾವನೆಯಾಗಿದೆ. ಅದು ನೀವೇ ಆ ಪ್ರೀತಿಯ ಭಾವನೆಯನ್ನು ಪಸರಿಸುವಂತೆ ಮಾಡಬೇಕು, ಅಂದರೆ ಹರಡುವಂತೆ ಮಾಡಬೇಕು. ಪ್ರೀತಿಯ ಭಾವನೆಯನ್ನು ಉತ್ಪತ್ತಿ ಮಾಡುವುದರಲ್ಲಿ ನಿಮ್ಮ ಯೋಗ್ಯತೆ ಅಪರಿಮಿತವಾಗಿರುತ್ತೆ. ಮತ್ತು ಪ್ರೀತಿ ಮಾಡುವ ವೇಳೆ ನೀವು ಬ್ರಹ್ಮಾಂಡಕ್ಕೆ ಪೂರ್ತಿ ಅನುರಕ್ತರಾಗಿರ್ತೀರ. ಅಂದರೆ ಆ ಭಗವಂತನಿಗೆ, ನೀವು ನಂಬಿದ ಗುರುವಿಗೆ, ಈ ಬ್ರಹ್ಮಾಂಡಕ್ಕೆ, ಈ ಪ್ರಕೃತಿಯ ಶಕ್ತಿಗೆ ನೀವು ಪೂರ್ತಿಯಾಗಿ ಅನುರಕ್ತರಾಗಿರ್ತೀರ. ಅದನ್ನು ಮರಿಬೇಡಿ. ನಿಮ್ಮನ್ನು ಈ ಎಲ್ಲ ಒಂದು ಶಕ್ತಿಗಳು ಗಮನಿಸ್ತಾ ಇರ್ತವೆ. ನೀವು ಅಂದ್ಕೊಳ್ಬೋದು ಕೆಲವರ ಒಂದು ಗಮನ ತಪ್ಪಿಸ್ಬೋದು, ಆದರೆ ಈ ಫ್ರೀಕ್ವೆನ್ಸಿಗಳ, ಅಂದರೆ ಈ ಒಂದು ಅನುರಕ್ತ ಶಕ್ತಿಯ ಒಂದು ಗಮನವನ್ನು ನೀವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಯಾವ ವಿಷಯದಲ್ಲಿ ಪ್ರೀತಿ ಮಾಡಲು ಸಾಧ್ಯವೋ ಮಾಡಿ, ಯಾವ ವ್ಯಕ್ತಿಯನ್ನೇ ಆಗಲಿ ಪ್ರೀತಿ ಮಾಡಲು ಸಾಧ್ಯವಾದರೆ ಮಾಡಿ. ಅಂದರೆ ಯಾರೋ ದ್ವೇಷ ಮಾಡ್ತಾ ಇದ್ದಾರೆ, ಇಲ್ಲ ಯಾರೋ ನಿಮಗೆ ನಿಂದಿಸ್ತಾ ಇದ್ದಾರೆ, ಅವಮಾನಿಸ್ತಾ ಇದ್ದಾರೆ, ಏನೇ ಆದ್ರೂ ಅವರಲ್ಲಿ ದ್ವೇಷ ಇಟ್ಕೊಳ್ಳೋದಕ್ಕಿಂತ ಪ್ರೀತಿಯ ಭಾವನೆಯನ್ನು ಇಟ್ಕೊಳ್ಳಿ. ಅಂದರೆ ಅವ್ರ ಎದುರಿಗೆ ತೋರಿಸ್ಬೇಕು ಅಂತ ಇಲ್ಲ, ಮನಸ್ಸಲ್ಲಿ ಅವ್ರ ಬಗ್ಗೆ ಅಸೂಯೆ ದ್ವೇಷ ಇಟ್ಕೊಳ್ಳೋದಕ್ಕಿಂತ ಅದನ್ನು ಪ್ರೀತಿಯಾಗಿ ಮಾರ್ಪಡಿಸ್ಕೊಳ್ಳಿ ನಿಮ್ಮೊಳಗೆ. ಆಗ ನೀವು ಕೂಡ ಒತ್ತಡ ಮುಕ್ತರಾಗಿರ್ತೀರ. ಹಾಗೆ ಹೊಸ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅವರ ಯಾವುದೇ ರೀತಿಯ ಒಂದು ನಕಾರಾತ್ಮಕತೆ ನಿಮ್ಮ ಮೇಲೆ ಹಾನಿ ಮಾಡೋದಿಲ್ಲ. ಯಾಕಂದರೆ ನಿಮ್ಮ ಬಗ್ಗೆ, ಅಂದರೆ ನಿಮಗೆ ಅವ್ರ ಬಗ್ಗೆ ಯಾವುದೇ ರೀತಿ ದ್ವೇಷವೂ ಇಲ್ಲ, ಅಸೂಯೆಯೂ ಇಲ್ಲ, ಅವರಿಗಿದೆ. ಹಾಗಂತ ನಿಮ್ಮ ಒಂದು ಪ್ರೀತಿ, ಅವರ ಒಂದು ನಕಾರಾತ್ಮಕತೆ ಎರಡೂ ಸೇರಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಪ್ರೀತಿಯೇ ಗೆಲ್ಲತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಯಾರು ಏನೇ ಕೆಟ್ಟದನ್ನು ಮಾಡಿದರೂ ಕೂಡ ಮನಸ್ಸಲ್ಲಿ ಅದ್ರ ಬಗ್ಗೆ ಒಂದು ಪ್ರೀತಿ ಇರಲಿ, ಒಂದು ಒಳ್ಳೆಯ ಒಂದು ವಿಚಾರ ಇರಲಿ. ಅಷ್ಟು ಬಿಟ್ಟು ಅವ್ರು ಹಾಗೆ ಮಾಡಿದ್ರು ನಾನು ಅದಕ್ಕೆ ಪ್ರತೀಕಾರ ತೀರಿಸ್ಕೊಳ್ಬೇಕು ಅಂತೇಳಿ ಬಯಸಿದಾಗ ಅವರಿಗೂ ನಿಮಗೂ ಏನು ವ್ಯತ್ಯಾಸನೇ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಅಲ್ಲಿಗೆ ಅವ್ರ ಮೇಲೆ ನೀವು ಕಂಪ್ಲೇಂಟ್ ಮಾಡೋದು ಆಗೋದೇ ಇಲ್ಲ, ಯಾಕಂದರೆ ನೀವು ಅದೇ ಥರದವರಲ್ಲ ಅನ್ನೋ ರೀತಿಯಲ್ಲಿ
ಅಂದರೆ ಅವ್ರು ನಿಮಗೆ ಅನ್ಯಾಯ ಮಾಡಿದ್ದಾರೆ, ನೀವು ಒಂದು ಅನ್ಯಾಯ ಮಾಡಿಬಿಟ್ರೆ ಅಲ್ಲಿಗೂ ಅವ್ರ ಥರದರೆ ನೀವು ಆಗಿಬಿಡ್ತೀರಲ್ಲ ಅನ್ನೋ ರೀತಿಲಿ ಬರ್ತದೆ. ಹಾಗಾಗಿ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ. ಅಲ್ಲೊಂದು ಪಾಠ ಸಿಗಬೇಕಾಗಿತ್ತು, ಇಲ್ಲ ಒಂದು ಋಣ ನೀವು ಕಳ್ಕೊಳ್ಳೋದಾಗಿರುತ್ತೆ, ಅಂದರೆ ಇಲ್ಲ ಅವರ ಆತ್ಮದ ಮೂಲ ಉದ್ದೇಶವೇ ಆಗಿರುತ್ತೆ. ಹಿಂದಿನ ಜನ್ಮದಲ್ಲಿ ನೀವು ಅವ್ರಿಗೆ ಯಾವುದೇ ರೀತಿ ಒಂದು ನೋವು ಕೊಟ್ಟಿರ್ತೀರಲ್ಲ, ಅವರಿಂದ ಏನೋ ಕಿತ್ಕೊಂಡಿರ್ತೀರ. ಹಾಗಾಗಿ ಈ ಜನ್ಮದಲ್ಲಿ ಅವರು ಬಂದು ಮೋಸ ಮಾಡಿ ಆದರೂ ನಿಮ್ಮಿಂದ ಅದನ್ನು ಕಿತ್ಕೊಳ್ತಾರೆ. ಅದಕ್ಕೆ ನೀವು ಮೋಸ ಅಂತ ಹೇಳ್ತೀರ ಅಷ್ಟೇ, ಆದರೆ ಅದು ಅವರದ್ದೇ ಆಗಿರುತ್ತೆ. ಹಾಗಾಗಿ ಅದು ಅವರಿಗೆ ಈ ಜನ್ಮದಲ್ಲಿ ದಕ್ಕತ್ತೆ. ನೀವು ಎಲ್ಲಿಗೋ ಹೋಗಬೇಕಾದ್ರೆ 10,000 ಅಮೌಂಟ್ ಕಳ್ಕೊಳ್ತೀರ, ಅಲ್ಲಿಗೆ ಅದು ಯಾರಿಗೋ ಸಿಕ್ಕಿರುತ್ತೆ, ನೀವು ತುಂಬ ನೋವು ಪಡ್ತೀರ, ವೇದನೆ ಪಡ್ತೀರ. ಹಾಗೆ ಮಾಡ್ಕೊಳ್ಳೋ ಹಾಗೆ ಇಲ್ಲ. ನಿಮ್ಮದಾಗಿದ್ದರೆ ಅದು ಸಿಕ್ಕೇ ಸಿಗುತ್ತೆ, ನಂದು ಅಲ್ಲದೆ ಇದ್ದರೆ ಅದು ಯಾರಿಗೆ ಸೇರಬೇಕಾಗಿತ್ತು ಅವ್ರಿಗೆ ಸೇರುತ್ತೆ ಅಂಥೇಳಿ ನೀವು ಅಂದ್ಕೊಳ್ಬೇಕು. ನಿಮಗೆ ನೀವೇ ಸಮಾಧಾನ ಮಾಡ್ಕೊಳ್ಬೇಕು. ಅದು ಬಿಟ್ಟು ಅನೇಕ ರೀತಿಯಲ್ಲಿ ನಿಮ್ಮನ್ನು ನೀವು ದೂಷಿಸ್ಕೊಳ್ಳೋದ್ರಿಂದ ಅದರಿಂದ ಅದು ನಿಮ್ಮ ಕಡೆ ಬರೋದಿಲ್ಲ, ಅದನ್ನು ಪಡ್ಕೊಳ್ಳೋಕ್ಕೂ ನಿಮಗೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಯಾವುದಾದ್ರೂ ಒಂದು ವಸ್ತು ಕಳೆದು ಹೋದಾಗ ಅದು ನಿಮಗೆ ಸಿಗಲೇಬೇಕಾಗಿತ್ತು, ಅಂದರೆ ಅದು ನಿಮ್ಮದೇ ಆಗಿತ್ತು, ಅಂದರೆ ನೀವು ಯಾವುದೇ ರೀತಿ ಒಂದು ಬ್ಯಾಡ್ ಕರ್ಮ ಮಾಡಿಲ್ಲ, ಅಂದರೆ ಯಾರಿಗೂ ಏನೂ ಕಿತ್ಕೊಂಡಿಲ್ಲ ಹಿಂದಿನ ಜನ್ಮದಲ್ಲಿ, ಅದು ನಿಮ್ಮದೇ ಆಗಿತ್ತು, ಅಂದರೆ ಸ್ವಂತ ಒಂದು ಪ್ರತಿಫಲ, ಅದು ಪರಿಶ್ರಮದ, ಅಂದರೆ ಖಂಡಿತ ಅದು ಮರಳಿ ಬಂದೇ ಬರುತ್ತೆ, ಯಾವುದಾದ್ರೂ ರೂಪದಲ್ಲಿ ಅದು ಬಂದು ನಿಮ್ಮನ್ನು ಸೇರುತ್ತೆ. ಅದೇ ನೀವು ಯಾರ ಹತ್ರನಾದ್ರೂ ಅದನ್ನು ಹೋದ ಜನ್ಮದಲ್ಲಿ ಕಿತ್ಕೊಂಡಿದ್ರಿ, ಬಲವಂತವಾಗಿ ಯಾರಿಗೂ ಅನ್ಯಾಯ ಮಾಡಿದ್ರಿ ಅಂದರೆ ಆ ನೋವು ಈ ಜನ್ಮದಲ್ಲಿ ನಿಮಗೆ ಅದೇ ರೀತಿ ಒಂದು ಕರ್ಮದ ಕಾರಣದ ಮೂಲಕ ಆ ಕರ್ಮ ನಿಮಗೆ ಮರಳಿ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಇದು ನಿಮ್ಮ ಒಂದು ಈಗಿನ ಒಂದು ವಿಚಾರಕ್ಕೆ ತಗೊಂಡ್ರೆ ನೀವು ಅದನ್ನು ಯೋಚಿಸಬೇಕು. ಇದನ್ನು ನಾನು ಈ ರೀತಿಯ ಒಂದು ವಸ್ತುವಿನ ಮೂಲಕ, ಒಂದು ವಿಚಾರದ ಮೂಲಕ ಕೊಡ್ತಾ ಇದ್ದೀನಿ. ಆದರೆ ಈಗ ನೀವು ವಾಸ್ತವವಾಗಿ ಕೆಲವೊಂದು ಸಮಸ್ಯೆಗಳನ್ನು, ಕೆಲವೊಂದು ವಿಚಾರಗಳನ್ನು ಮನಸ್ಸಲ್ಲಿ ಮೂಡಿಸ್ಕೊಳ್ತಾ ಇದ್ದೀರಾ, ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ, ಪರಿಹಾರಕ್ಕೋಸ್ಕರ ಒದ್ದಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಇದನ್ನು ನಿಮ್ಮ ಎನರ್ಜಿಗೆ ಯಾವ ರೀತಿ ಸರಿ ಪಡಿಸ್ಕೊಳ್ಬೇಕು ಅನ್ನೋದನ್ನು ಒಂದು ಮಾರ್ಗದರ್ಶನವಾಗಿ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಎನರ್ಜಿ. ನಿಮ್ಮ ಆಲೋಚನೆಗಳು ತುಂಬ ಚೆನ್ನಾಗಿದ್ದಾವೆ, ಕರ್ಮವನ್ನು ಗುರುತಿಸ್ತಾ ಇದ್ದೀರಾ, ಅಂದರೆ ಸರಿ ಯಾವುದು ತಪ್ಪು ಯಾವುದು ಅಂತೇಳಿ ನಿಮಗೆ ಗೊತ್ತಾಗ್ತಿದೆ. ಆದಷ್ಟು ನಿಮ್ಮ ಮನಸ್ಸಲ್ಲಿ ಒಳ್ಳೆಯದೇ ಮೂಡ್ತಾ ಇದೆ, ಒಳ್ಳೆಯದನ್ನೇ ಮಾಡಲಿಕ್ಕೆ ಹಂಬಲಿಸಿದ್ದೀರಾ. ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆಯ ಗುಣಗಳು ನಿಮ್ಮಲ್ಲಿ ತುಂಬ ಹೆಚ್ಚಾಗಿದ್ದಾವೆ. ಇದು ನಿಮ್ಮ ಮೌಲ್ಯವನ್ನು ಕಾಪಾಡ್ತಾ ಇದೆ. ಹಾಗಾಗಿ ನಿಮ್ಮೆಡೆಗೆ ಬಹಳ ಪಟ್ಟು ಒಂದು ಖುಷಿ, ಹಾಗೆ ನೀವು ಏನು ಇಷ್ಟಪಡ್ತಾ ಇದ್ದೀರಲ್ಲ ಆ ಒಂದು ಸಂತೋಷ, ಅದೆಲ್ಲವೂ ಆಕರ್ಷಣೆ ನಿಯಮದಂತೆಯೇ ನಿಮ್ಮ ಕಡೆ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ಪ್ರೀತಿಸಲು ಸಾಧ್ಯವಿದೆ. ಯಾವಾಗ ನೀವು ಪ್ರೀತಿಯನ್ನು ಪಸರಿಸ್ತಿರಲ್ಲ, ಅಂದರೆ ಕೊಡ್ತಿರಲ್ಲ, ಆವಾಗ ಪೂರ್ತಿ ಬ್ರಹ್ಮಾಂಡ ನಿಮಗಾಗಿ ಪ್ರತಿಯೊಂದು ಒಳ್ಳೆಯ ವಿನಿಮಯವನ್ನು ಮಾಡ್ಕೊಳ್ಳೋಕ್ಕೆ ಬಯಸ್ತದೆ. ಹಾಗಾಗಿ ನಿಮ್ಮ ಕಡೆಗೆ ಪ್ರತಿಯೊಂದು ಒಳ್ಳೆಯದು ಈಗಾಗಲೇ ಬರಲಿಕ್ಕೆ ಶುರುವಾಗಿದೆ. ಸ್ವಲ್ಪ ನಿಮ್ಮ ಕರ್ಮಗಳು ಕಳೀಲೇಬೇಕಿಲ್ಲಿ, ಅದಕ್ಕೆ ಸ್ವಲ್ಪ ಏರಿಳಿತ ಉಂಟಾಗ್ತಿದೆ, ನೋವು ಬರ್ತಾ ಇದ್ದಾವೆ, ಅದು ಅತಿರೇಕಕ್ಕೂ ಹೋಗ್ತಾ ಇದೆ ಅಂದರೆ ಅಲ್ಲಿ ಹೊಸ ಪರಿವರ್ತನೆ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಒಳ್ಳೆಯ ವ್ಯಕ್ತಿಯನ್ನು ನಿಮ್ಮ ಜೀವನದಲ್ಲಿ ತರುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಬರ್ತದೆ. ಈ ರೀತಿ ಒಂದು ವಿಚಾರ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಯಾವುದೇ ಒಂದು ಒಳ್ಳೆಯ ವ್ಯಕ್ತಿಯ ಜೊತೆಗೆ ಸಂಬಂಧ ಬೆಳೆಸೋದಕ್ಕೆ ನೀವು ಅಪೇಕ್ಷಿಸಿದಾಗ ನಿಮ್ಮ ವಿಚಾರ, ಮಾತು, ಕೃತಿ ಮತ್ತು ಪರಿಸ್ಥಿತಿಗಳು ನಿಮ್ಮ ಇಚ್ಛೆಯ ವಿರುದ್ಧವಾಗಿಲ್ಲವೆಂಬುದನ್ನು ನೀವು ಖಾತ್ರಿಪಡಿಸ್ಕೊಳ್ಬೇಕಾಗತ್ತೆ. ನಂತರವೇ ಆ ವಿಚಾರದಲ್ಲಿ ಮುಂದುವರಿಬೇಕು. ನೀವು ನಿಮ್ಮ ಮೇಲೆಯೇ ಕೆಲಸ ಮಾಡುವ ಅವಶ್ಯಕತೆ, ಅಂದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಬಹಳಷ್ಟಿರುತ್ತೆ. ಎಲ್ಲಿಯವರೆಗೆ ನೀವು ಸ್ವತಃ ನಿಮ್ಮನ್ನು ನೀವು ನಂಬೋದಿಲ್ವೋ, ನಿಮ್ಮನ್ನು ನೀವು ಪ್ರೀತಿಸೋದಿಲ್ವೋ, ಗೌರವಿಸೋದಿಲ್ವೋ, ಅಂದರೆ ತಿದ್ಕೊಳ್ಳೋದಿಲ್ವೋ, ಅಲ್ಲಿಯವರೆಗೂ ನಿಮ್ಮ ಬಳಿಯಲ್ಲಿ ಯಾವುದನ್ನು ಇತರರಿಗೆ ನೀಡುವುದಕ್ಕೆ ಏನೂ ಕೂಡ ಇರೋದಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಯಾವಾಗಲೂ ಪ್ಲಸ್ಸಿಂಗೇ ಬರೋದಿಲ್ಲ. ಕೆಲವೊಂದು ಸಾರಿ ಯಾವ ರೀತಿ ಎನರ್ಜಿ ನಿಮಗೆ ಇದ್ದಕ್ಕಿದ್ದ ಹಾಗೆ ಕನೆಕ್ಟ್ ಆಗುತ್ತೆ ಅಂದರೆ ನಿಮ್ಮ ಮನಸ್ಸಿನ ಈಗಿನ ಭಾವನೆಗೆ ತಕ್ಕ ಹಾಗೆ ಕನೆಕ್ಟ್ ಆಗುತ್ತೆ. ಅಂದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಇದರ ಅವಶ್ಯಕತೆ ಇತ್ತು, ಹಾಗಾಗಿ ಗೈಡೆನ್ಸ್ ರೂಪದಲ್ಲಿ ಗುರು ಇದನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಹತ್ರನೇ ದಯೆ, ಕರುಣೆ, ಪ್ರೇಮ, ಮನುಷ್ಯತ್ವ, ಮಾನವೀಯತೆ ಇಲ್ಲ ಅಂದಮೇಲೆ ಅದನ್ನು ಇನ್ನೊಬ್ರಿಗೆ ಹೇಗೆ ತೋರ್ಸೋಕ್ಕೆ ಸಾಧ್ಯ? ನಿಮ್ಮನ್ನೇ ನೀವು ಪ್ರೀತಿಸ್ತಾ ಇಲ್ಲ, ನಿಮ್ಮನ್ನೇ ನೀವು ನಂಬ್ತಾ ಇಲ್ಲ, ನಿಮ್ಮ ಬಗ್ಗೆನೇ ನಿಮಗೆ ಗೌರವ ಇಲ್ಲ, ನಿಮ್ಮ ಬಗ್ಗೆನೇ ನಿಮಗೆ ನಂಬಿಕೆ ಇಲ್ಲ ಅಂದರೆ ಅದನ್ನು ಇನ್ನೊಬ್ಬರಿಗೆ ಕೊಡೋಕ್ಕೂ ಆಗೋದಿಲ್ಲ, ಇನ್ನೊಬ್ಬರ ಮೇಲೆ ಇಡಲಿಕ್ಕೂ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ತನ್ನ ಮೇಲೆಯೇ ಪ್ರೇಮ ಮತ್ತು ಆಧಾರದ ವ್ಯವಹಾರವನ್ನು ಮಾಡೋದು ಬಹಳ ಮುಖ್ಯ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಹೇಳ್ತಿದ್ದಾರೆ. ಆಗ ಪ್ರೇಮ, ಗೌರವದಿಂದ ವ್ಯವಹರಿಸೋದು ನಿಮ್ಮ ಕಡೆಗೆ ತಾನಾಗಿ ಅದು ವ್ಯಕ್ತಿ ಆಗಿರ್ಬೋದು, ವಿಚಾರ ಆಗಿರ್ಬೋದು, ನೀವು ಬಯಸ್ತಿರೋ ವಸ್ತು ಆಗಿರ್ಬೋದು, ಎಲ್ಲವೂ ನಿಮ್ಮ ಕಡೆ ಆಕರ್ಷಣೆ ಆಗಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಇಲ್ಲಿ ಎಲ್ಲದೂ ಕೂಡ ಒಂದು ಎನರ್ಜಿನೇ. ನೀವು ಅಂದ್ಕೊಳ್ಬೋದು ಅದು ಒಂದು ಬಟ್ಟೆ, ಇಲ್ಲ ಅದೊಂದು ಬಂಗಾರ, ಇಲ್ಲ ಅದೊಂದು ಗಿಡ ಅಂತ ಹೇಳಿ ನೀವು ಅಂದ್ಕೊಳ್ಬೋದು, ಅದನ್ನು ತಾತ್ಸಾರವಾಗಿ ನೋಡ್ಬೋದು. ಖಂಡಿತ ಆ ಗಿಡ, ಆ ವಸ್ತು, ಆ ಬಟ್ಟೆ, ನೀವು ತೊಡುವ ಒಂದು ಪ್ರತಿಯೊಂದು ವಸ್ತುವಿಗೂ ಒಂದು ಎನರ್ಜಿ ಅಂತ ಇರುತ್ತೆ. ಆ ಎನರ್ಜಿ ಮೂಲಕವೇ ಅದು ನಿಮಗೆ ಕನೆಕ್ಟ್ ಆಗುತ್ತೆ. ಅಂದರೆ ನೀವು ಅದ್ರ ಜೊತೆ ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅದು ಅದರ ಎನರ್ಜಿಯನ್ನು ನಿಮ್ಮ ಜೊತೆ ಬೆರೆಸ್ಕೊಳ್ಳುತ್ತೆ. ಅಂದರೆ ಒಂದು ಗಾಡಿ, ಒಂದು ಕಾರು, ಅದನ್ನು ನೀವು ಯಾವ ರೀತಿ ನೋಡ್ತೀರಾ,
ನೋಡ್ತೀರಾ, ಅದು ಒಂದು ಕೇವಲ ಒಂದು ವಸ್ತುವಿನ ಥರ ನೋಡೋದಲ್ಲ, ಏನೋ ಅದು ಒಂದು ವಸ್ತು ತೊಗೊಂಡು ಆ ಥರ ನೋಡೋದಲ್ಲ, ಆ ಥರ ಅದರಲ್ಲೂ ಒಂದು ಎನರ್ಜಿ ಇರುತ್ತೆ. ಅದು ನಿಮ್ಮನ್ನು ದಿನನಿತ್ಯ ಹೊತ್ತು ತಿರುಗಾಡಿಸುತ್ತೆ, ಕರ್ಕೊಂಡು ಹೋಗುತ್ತೆ, ಸುರಕ್ಷಿತವಾಗಿ ಕರ್ಕೊಂಡು ಬರುತ್ತೆ. ಅಂದರೆ ನೀವು ಅದ್ರ ಜೊತೆ ಯಾವ ರೀತಿ ಒಂದು ಅವಿನಾಭಾವ ಸಂಪರ್ಕದ ಒಂದು ಎನರ್ಜಿಯನ್ನು ಇಟ್ಕೊಳ್ತೀರಿ ಅನ್ನೋದ್ರ ಮೇಲೆ ಆ ಗಾಡಿ ನಿಮಗೆ ಹೇಳ್ತಾರಲ್ಲ, ಆ ಲಕ್ಷ್ಮಿ ಥರ ನನಗದು ಒಲ್ದ್ಬಿಟ್ಟಿದೆ ಅನ್ನೋ ರೀತಿಲಿ ನೀವೇ ಹೇಳ್ತಿರಲ್ಲ, ಆ ರೀತಿ ಆಗುತ್ತೆ. ಹಾಗಾಗಿ ಅದನ್ನು ಯಾವಾಗಲೂ ಒಂದು ವಸ್ತು ಥರ ನೋಡಬೇಡಿ, ಅದು ನಿಮ್ಮದೇ ಆದ ಒಂದು ಸ್ನೇಹಿತ, ಈ ರೀತಿಯಾಗಿ ಒಂದು ಎನರ್ಜಿಯನ್ನು ಅದ್ರ ಜೊತೆ ಸಂಪರ್ಕಕ್ಕೆ ತಗೊಂಡು ಅದ್ರ ಜೊತೆ ಮಾತನಾಡಲಿಕ್ಕೆ ಶುರು ಮಾಡಿ. ಖಂಡಿತವಾಗಿ ಅದರ ಅನುಭವ ಹೇಗಿರುತ್ತೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಪ್ರತಿಯೊಂದಕ್ಕೂ ಇಲ್ಲಿ ಬೆಲೆ ಕೊಡೋದನ್ನು ಮೊದಲು ನೀವು ಅಭ್ಯಾಸ ಮಾಡಿಕೊಂಡ್ರೆ ಅದೇ ಬೆಲೆ ನಿಮಗೆ ಸಿಗ್ತಾ ಹೋಗುತ್ತೆ. ಪ್ರತಿಯೊಂದರಲ್ಲೂ ನೀವು ಅಡುಗೆ ಮಾಡ್ತಾ ಇದ್ದೀರಿ, ಅದಕ್ಕೂ ಕೂಡ ಒಂದು ಬೆಲೆ ಕೊಡಬೇಕು. ನೀವು ಒಂದು ಯಾವುದೋ ಗಿಡಕ್ಕೆ ನೀರು ಹಾಕ್ತಾ ಇದ್ದೀರಾ, ಅದ್ರ ಜೊತೆಗೂ ಕೂಡ ಒಂದು ಸಂಪರ್ಕ ಇರುತ್ತೆ. ಯಾರೋ ಇದ್ದಕ್ಕಿದ್ದ ಹಾಗೆ ನಿಮಗೆ ಒಂದು ಪ್ರಯಾಣದಲ್ಲಿ ಭೇಟಿಯಾದರೂ ಅಲ್ಲಿ ಏನೋ ಒಂದು ಕಲೀಲಿಕ್ಕೆ ಸಿಕ್ತು ಅಂದರೆ ಅದಕ್ಕೂ ಕೂಡ ಒಂದು ಕೃತಜ್ಞತೆ ಇರಬೇಕು. ಒಟ್ಟಾರೆಯಾಗಿ ಇಲ್ಲಿ ಸಿಗುವ ಪ್ರತಿಯೊಂದು ವಸ್ತು ಕೂಡ, ಒಂದು ವಿಚಾರ ಕೂಡ, ಒಂದು ಪಾಠ ಕೂಡ, ಒಂದು ಮೋಸ ಕೂಡ ಎಲ್ಲದೂ ನಿಮಗೆ ಒಂದು ಎನರ್ಜಿಯಾಗಿ ಒಂದು ನಿಮ್ಮ ಬದಲಾವಣೆಗೆ, ನಿಮ್ಮ ಹೊಸ ತಿರುವಿಗೆ, ನೀವು ಒಂದು ಏನೋ ಕಲೀಲಿಕ್ಕೆ ಇಲ್ಲ ಒಂದು ಕಳ್ಕೊಳ್ಳೋಕ್ಕೆ ಇಲ್ಲ ಕೂಡಲಿಕ್ಕೆ ಕಾರಣವಾಗಿರುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಎನರ್ಜಿ. ಅದರ ಬದಲು ನೀವೇ ಸ್ವತಃ ಕೆಡುಕಿನ ಅನುಭವವನ್ನು ಪದೇ ಪದೇ ಮಾಡ್ಕೊಳ್ತಾ ಇದ್ದೀರ. ಅಯ್ಯೋ ನಾನು ಬಿದ್ದುಬಿಡ್ತೀನಿ, ಅಯ್ಯೋ ನನಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ, ಅಯ್ಯೋ ನನ್ನ ಕಳ್ತನ ಆಗ್ಬೋದಾ ಯಾರಾದರೂ, ಈ ರೀತಿಯಾಗಿ ಪದೇ ಪದೇ ಅದನ್ನು 100 ಬಾರಿಗಿಂತಲೂ ಹೆಚ್ಚು ಬಾರಿ ನೀವು ಯಾವ ಕೆಡುಕಿನ ಬಗ್ಗೆ ಯೋಚಿಸ್ತೀರಾ ಅದು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿರ್ತೀರಲ್ಲ, ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಆಗಿ ಒಂದು ಸಾಧನೆ ಮಾಡಬೇಕು, ಇಲ್ಲ ಏನೋ ಕೊಂಡುಕೊಳ್ಬೇಕು, ಯಾವುದೋ ಒಂದು ಪರಿಸ್ಥಿತಿಯನ್ನು ಅಂದರೆ ಸಮಸ್ಯೆಯ ಪರಿಸ್ಥಿತಿಯನ್ನು ಕಳ್ಕೊಳ್ಬೇಕು, ಇಂಥದ್ದೆಲ್ಲ ಇರುತ್ತಲ್ಲ, ಅದರ ದಾರಿಯಲ್ಲಿರುವ ಒಂದು ಸಕಾರಾತ್ಮಕ ಎನರ್ಜಿಗೆ ತಡೆ ಒಡ್ಡಿದಂತಾಗುತ್ತೆ, ಅಂದರೆ ಬ್ಲಾಕೇಜನ್ನು ಉಂಟು ಮಾಡುತ್ತೆ. ಹಾಗಾಗಿ ಸ್ವತಃ ಕೆಡುಕಿನ ಅನುಭವವನ್ನು ನೀವು ಪದೇ ಪದೇ ನೆನಪು ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಅಂದರೆ ನೀವು ಯಾವುದನ್ನು ಬರ ಮಾಡ್ಕೊಳ್ತಿದ್ದೀರಾ, ಯಾವ ಎನರ್ಜಿಯನ್ನು ನಿಮ್ಮ ಕಡೆ ಸೆಳ್ಕೊಳ್ತಾ ಇದ್ದೀರಾ, ಅಂದರೆ ಯಾವುದನ್ನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ. ನೀವು ಮಾತನಾಡುವ ಪ್ರತಿಯೊಂದು ಪದವೂ ಕೂಡ ಒಂದು ಪ್ರಾರ್ಥನೆ, ಒಂದು ಸಂಕಲ್ಪವೇ ಆಗಿರುತ್ತೆ, ಒಂದು ಮ್ಯಾನಿಫೆಸ್ಟೇ ಆಗಿರುತ್ತೆ. ಹಾಗಾಗಿ ಇಲ್ಲಿ ನೀವು ದಿನನಿತ್ಯ ಏನು ಮಾತಾಡ್ತೀರಾ ಅನ್ನೋದ್ರ ಮೇಲೆ ಸಂಪೂರ್ಣ ಗಮನ ಇರಬೇಕು ಅಂತೇಳಿ ಬಾಬಾರವರು ತಮ್ಮ ಉಪದೇಶಗಳ ಮೂಲಕ ಯಾವಾಗಲೂ ಹೇಳಿರ್ತಾರೆ. ಅಂದರೆ ಹೇಳಿದ್ದು ಹಾಗೆ, ಯಾವಾಗಲೂ ಒಳ್ಳೆಯದನ್ನೇ ಬಯಸು, ಒಳ್ಳೆಯದನ್ನೇ ಮಾತನಾಡು, ಒಳ್ಳೆಯದನ್ನೇ ಯೋಜಿಸು ಅಂತ ಹೇಳಿದ್ದಾರೆ. ಅದರ ಪ್ರಕಾರ ನೀವು ಅವರು ಸರಳವಾಗಿ ಹೇಳಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ, ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ, ನೀವು ಯಾರಿಗೂ ಕೂಡ ಕೆಡುಕನ್ನು ಕೊಡೋದಿಲ್ಲ, ಅಂದರೆ ಮಾಡ್ಲಿಕ್ಕೆ ಬಯಸೋದಿಲ್ಲ. ಅದರಿಂದ ಏನಾಗುತ್ತೆ, ನಿಮಗೂ ಕೂಡ ಅದೇನು ಸಿಗೋದೇ ಇಲ್ಲ. ಒಳ್ಳೆಯ ಜನರೇ ನಿಮಗೆ ಆಕರ್ಷಣೆ ಆಗ್ತಾರೆ. ಇದ್ರ ಮಧ್ಯೆನೂ ಕೂಡ ಜೀವನದಲ್ಲಿ ನಿಮಗೆ ಮೋಸ ಆಯಿತು, ವಂಚನೆ ಆಯಿತು ಅಂದರೆ ಅದರಿಂದ ಒಂದು ಪಾಠ ಕಲಿತು ಅದರಿಂದ ಹೊರಗೆ ಬಂದರೆ ಅದು ನಿಮಗೆ ಒಳ್ಳೆಯದೇ ಆಗಿರುತ್ತೆ. ಒಂದು ಋಣವನ್ನು ಕಳ್ಕೊಂಡು ಅದರಿಂದ ಹೊರಗೆ ಬಂದಿರ್ತೀರ. ಇಲ್ಲ ಅದರಿಂದ ಸಾಕಷ್ಟು ನೋವುಗಳನ್ನು ಈಗೂ ಅನುಭವಿಸ್ತಾ ಇದ್ದೀರಾ ಅಂದರೆ ಅದು ನೀವೇ ಕೊಟ್ಟಿದ್ದು, ನೀವು ಅನುಭವಿಸಲೇಬೇಕು, ಬೇಡ ಅಂತ ಹೇಳೋ ಹಾಗಿಲ್ಲ. ಒಟ್ಟಾರೆಯಾಗಿ ಅದನ್ನು ಸಂತೋಷದಿಂದ ಸ್ವೀಕರಿಸುವ ಮೂಲಕ ಅವರಲ್ಲಿ ಒಂದು ಪರಿವರ್ತನೆ ಆಗಲಿ, ನನ್ನ ತಪ್ಪನ್ನು ನಾನು ಒಪ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಒಂದು ಪ್ರಾರ್ಥನೆಯನ್ನು ಸಲ್ಲಿಸುವ ಮೂಲಕ ಅವರ ಎನರ್ಜಿಯನ್ನು ಕೂಡ ಚೇಂಜ್ ಮಾಡ್ಬೋದು. ನೀವು ಕೂಡ ಆ ನೋವಿನಿಂದ ಸ್ವತಃ ಹೊರಗೆ ಬರಲಿಕ್ಕೆ ಕಾರಣರಾಗ್ತೀರಾ. ಅಂದರೆ ಇಲ್ಲಿ ಪ್ರಕೃತಿ ಹಾಗೆ ನಿಮ್ಮ ಕೈಯಲ್ಲಿ ತುಂಬ ಶಕ್ತಿ ಇದೆ, ನೀವು ಅದನ್ನು ನಂಬಬೇಕಷ್ಟೇ. ನೀವು ಏನನ್ನಾದರೂ ಬದಲಾಯಿಸುವಂತಹ ಒಂದು ಶಕ್ತಿಯನ್ನು ಹೊಂದಿದ್ದೀರಿ. ಯಾಕಂದರೆ ಭಗವಂತನ ಅಂಶವೇ ನೀವು ಅಂತ ಅಂದಮೇಲೆ ಅವರಲ್ಲಿರುವ ಶಕ್ತಿಗಳು ನಿಮ್ಮಲ್ಲಿರ್ತವೆ. ಆದರೆ ಎಲ್ಲೋ ಒಂದು ರೀತಿಲಿ ಇಲ್ಲಿ ದೇವತೆಗಳು ಇದ್ದರು, ರಾಕ್ಷಸರು ಇದ್ದರು ಅಲ್ವಾ, ನಿಮಗೆ ಗೊತ್ತಿದೆ ಅಲ್ವಾ, ನಮಗೆಲ್ಲ ಗೊತ್ತಿದೆ ಅಲ್ವಾ. ನಾವು ಪುರಾಣಗಳನ್ನು ಓದಿದಾಗ, ನಾವು ಆ ಕಥೆಗಳನ್ನು ಕೇಳಿದಾಗ ಅದರ ಅನುಭವಕ್ಕೆ ನಾವೇ ಸಾಕ್ಷಿಯಾಗಿದ್ದೀವಿ. ರಾಮ ಇದ್ದ, ರಾವಣನೂ ಇದ್ದ ಅಲ್ವಾ, ಕೃಷ್ಣ ಇದ್ದ, ಕಂಸನೂ ಇದ್ದ. ಇಲ್ಲಿ ಏನಾಗಿದೆ ಅಂದರೆ ದೇವತೆಗಳು ನಾವು ಒಳ್ಳೆಯತನಗಳು, ದಯೆ, ಕರುಣೆ, ಪ್ರೇಮ, ಮನುಷ್ಯತ್ವ, ಮಾನವೀಯತೆ ವರ್ತನೆಗಳಾಗಿದ್ದಾವೆ ಈಗಿನ ಒಂದು ಜಗತ್ತಲ್ಲಿ. ಅದೇ ಕೆಟ್ಟದು ಅಂದರೆ ರಾಕ್ಷಸರು ಏನಾಗಿದ್ದಾರೆ ಅಂದರೆ ಕೆಲವೊಂದು ಸಾರಿ ಆಕಸ್ಮಿಕವಾಗಿ ನಾವು ಕೂಡ ಒಂದು ತುಚ್ಛ ವರ್ತನೆಯನ್ನು ಮಾಡಿಬಿಡ್ತೀವಿ. ಯಾರದ್ದೋ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ಏನೋ ಮಾಡೋದಾಗಿರ್ಬೋದು, ಅದು ನೀವು ಅಂತ ಅಲ್ಲ, ಆ ಥರ ಎನರ್ಜಿ ನಿಮ್ಮ ಮೇಲೆ ಯಾರೋ ಪ್ರಯೋಗ ಮಾಡಿರ್ತಾರೆ. ಮಾಟ ಮಂತ್ರ, ನೀವು ಹಾಳಾಗಲಿ, ಇಲ್ಲ ಏನೋ ಒಂದು ಇನ್ನೂ ಕೆಟ್ಟ ವ್ಯವಹಾರಗಳು ಏನೇನೋ ಇರುತ್ತಲ್ಲ, ಅದೆಲ್ಲ ಮಾಡ್ತಾಯಿದ್ದಾರೆ. ಅಂದರೆ ಅದು ಮನುಷ್ಯ ರೂಪದಲ್ಲಿ, ಅವರ ಮನಸ್ಸಲ್ಲಿ, ಮನುಷ್ಯನ ರೂಪದಲ್ಲಿ ಅವರಿದ್ದಾರೆ, ಆದರೆ ಅವರ ಮನಸ್ಸಲ್ಲಿ ಆ ರೀತಿಯ ರಾಕ್ಷಸರು ವಾಸ ಮಾಡ್ತಾ ಇರ್ತಾರೆ. ಹಾಗಾಗಿ ಅಂದರೆ ಅವ್ರಿಗೆ ಅದಕ್ಕೆ ದಾರಿ ಮಾಡಿಕೊಟ್ಟಿರ್ತಾರೆ. ಎಂಥವರಿಗೆ ಅಂತಹ ಒಂದು ಮನಸ್ಥಿತಿ ಬರುತ್ತೆ ಅಂದರೆ ಅವರಿಗೆ ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆಯಲ್ಲಿ, ಭಗವಂತನಲ್ಲಿ, ಈ ಸೃಷ್ಟಿ ನಮಗೆ ಎಷ್ಟೆಲ್ಲ ಒಳ್ಳೇದು ಮಾಡಿದೆ ಅನ್ನೋದರಲ್ಲಿ, ಒಟ್ಟಾರೆಯಾಗಿ ಒಳ್ಳೆಯದರಲ್ಲಿ ಯಾವುದೇ ರೀತಿ ಅವರಿಗೆ ನಂಬಿಕೆ ಇರಲ್ಲ. ಅಂಥವರ ಮನಸ್ಸಲ್ಲಿ ರಾಕ್ಷಸರ ಜಾಗ ಇರುತ್ತಲ್ವ. ಯಾಕಂದರೆ ರಾಕ್ಷಸರು ಕತ್ತಲೆಯಲ್ಲಿ, ಪಾತಾಳದಲ್ಲಿ ವಾಸ ಮಾಡ್ತಾ ಇದ್ರು.
ಇದ್ದರು ಅಂದರೆ ಅವರು ಕತ್ತಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ರು. ಭಗವಂತ ಸರ್ವವ್ಯಾಪಿ, ಎಲ್ಲ ಕಡೆಯೂ ಇದ್ದರು. ಅವರು ಪಾತಾಳದಲ್ಲೂ ಇದ್ದರು, ಕತ್ತಲೆಯಲ್ಲೂ ಇದ್ದರು, ಬೆಳಕಲ್ಲೂ ಇದ್ದರು. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇಲ್ಲಿ ಯಾವಾಗ ನಮ್ಮ ಮನಸ್ಸು ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನು ಬಯಸುತ್ತೋ, ಕೆಟ್ಟ ವರ್ತನೆ ಮಾಡಬೇಕು ಅಂತೇಳಿ ಹಂಬಲಿಸುತ್ತೋ, ಇನ್ನೊಬ್ಬರಿಗೆ ಏನಾದರೂ ದ್ರೋಹ ಮಾಡಬೇಕು, ವಂಚನೆ ಮಾಡಬೇಕು ಅಂತೇಳಿ ಬಯಸುತ್ತೋ, ಅದು ನಿಮ್ಮ ಎನರ್ಜಿ ಅಂತ ಹೇಳ್ತಾ ಇಲ್ಲ, ಬೇರೆಯವರು ನಿಮ್ಮ ಮೇಲೆ ಅದನ್ನು ಪ್ರಯೋಗ ಮಾಡಿದ್ದಾರೆ ಅಂದರೆ ಅವರ ಮನಸ್ಸಲ್ಲಿ ಅವರು ಮನುಷ್ಯ ರೂಪದಲ್ಲೇ ಇದ್ದಾರೆ, ಆದರೆ ಅವ್ರ ಮನಸ್ಸಲ್ಲಿ ರಾಕ್ಷಸರು ಇದ್ದಾರೆ ಅಂತಲೇ ಅರ್ಥ. ಆ ರೀತಿ ಅಂದರೆ ಅವರು ಆಕರ್ಷಣೆ ಮಾಡ್ಕೊಂಡಿದ್ದು ಅವ್ರ ಕಡೆ ರಾಕ್ಷಸತ್ವವನ್ನು. ನಿಮ್ಮಲ್ಲಿ ದೈವತ್ವ ಇದೆ. ಕೊನೆಗೆ ಗೆದ್ದದ್ದು ಯಾರು? ದೇವರೇ ಅಲ್ವಾ? ಅಲ್ಲಿಗೆ ನೀವು ನಂಬಿಕೆ ಇಡಿ. ಏರಿಳಿತ ಬರ್ಬೋದು, ಸಮಸ್ಯೆ ಬರ್ಬೋದು, ಒಳ್ಳೆಯದು ಯಾವತ್ತೂ ಸೋಲಲ್ಲ. ಸತ್ಯ ಅನ್ನೋದು ಬೆಂಕಿಯಷ್ಟೇ ಸ್ಪಷ್ಟ. ಅದನ್ನು ಯಾರೂ ಸುಡಲಿಕ್ಕೆ ಮತ್ತೊಮ್ಮೆ ಸಾಧ್ಯ ಇಲ್ಲ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ಅದು ಮಾತ್ರ ಕತ್ತಲೆಯನ್ನು ಸುಟ್ಟು ಬೆಳಕು ಅಲ್ಲಿ ಉತ್ಪತ್ತಿ ಮಾಡುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಒಳ್ಳೆಯದನ್ನು ಯಾರೂ ಕೂಡ ನಾಶಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಗುರುವಿನ ಉಪದೇಶ ಈಗ ನಿಮಗೆ ನಿಮ್ಮ ಎನರ್ಜಿಗೆ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವಾಗಿ ಕನೆಕ್ಟ್ ಆಗ್ತಾ ಇದೆ. ನನಗೆ ಸ್ವಲ್ಪ ಶೀತ ಆಗಿರೋದ್ರಿಂದ ಧ್ವನಿಯಲ್ಲಿ ಅಂದರೆ ಮೂಗಲ್ಲಿ ಉಸಿರು ಕಟ್ಟಿದ ಹಾಗೆ ಆಗಿ ಕೆಲವು ಅಕ್ಷರಗಳು ನುಂಗಿದ ರೀತಿಯಲ್ಲಿ ಸ್ವಲ್ಪ ಅಸ್ಪಷ್ಟ ಆಗ್ತಾ ಇದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಹಾಗಾಗಿ ನಿಮ್ಮ ಎದುರಿಗಿರುವ ಸಮಸ್ಯೆಯಿಂದ ಹೊರಗೆ ಬರೋದು ಅಂಥ ಕಷ್ಟ ಏನಿಲ್ಲ. ಆದರೆ ಮೊದಲು ನಿಮ್ಮ ಮೇಲೆ ನಂಬಿಕೆ ಇರಲಿ. ಆ ಪರಿಸ್ಥಿತಿಗಳನ್ನು ಎದುರಿಸಿ ಅವುಗಳಿಂದ ಓಡಿ ಹೋಗಬೇಡಿ. ಖಂಡಿತವಾಗಿಯೂ ನೀವು ಯಾವ ರೀತಿ ಒಂದು ಇಚ್ಛೆಯನ್ನು ಅಂದರೆ ಮನಸ್ಥಿತಿಯನ್ನು ಹೊಂದಿ ಆ ಗುಣಗಳ ಮೇಲೆ ನೀವು ಕೆಲಸ ಮಾಡ್ತಿರೋ, ಧ್ಯಾನವನ್ನು ಕೇಂದ್ರೀಕರಿಸ್ತಿರೋ, ಅದನ್ನೇ ನೀವು ನಿಮ್ಮ ಕಡೆ ಆಕರ್ಷಣೆ ಮಾಡ್ತೀರಿ. ಇದು ಕೂಡ ಪ್ರಕೃತಿಯ ನಿಯಮ, ಅಂದರೆ ಭಗವಂತನ ನಿಯಮ ಆಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನಿಮ್ಮ ಯಾವುದೇ ಒಂದು ಸಂಬಂಧ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಯಾವುದೇ ಒಂದು ವಿಚಾರ ಆಗಿರ್ಬೋದು, ಅದನ್ನು ಸಫಲವಾಗಿ ಇಟ್ಕೊಳ್ಳೋದಕ್ಕೆ ಎದುರು ನಿಂತಿರುವ ವ್ಯಕ್ತಿಯ ಅವಗುಣಗಳನ್ನು ಬಿಟ್ಟು ಅವರ ಒಳ್ಳೆಯ ಗುಣಗಳ ಬಗ್ಗೆಯೂ ಕೂಡ ನೀವು ಧ್ಯಾನ ಮಾಡಬೇಕು, ಕೇಂದ್ರೀಕರಿಸಬೇಕು. ಯಾವಾಗ ನಿಮ್ಮ ಶಕ್ತಿಯಲ್ಲಿ ನಿಮ್ಮ ಜ್ಞಾನವನ್ನು ಕೇಂದ್ರೀಕರಿಸ್ತೀರೋ ಆವಾಗ ಅದು ನಿಮಗೆ ಹೇರಳವಾಗಿ ಒಳ್ಳೆಯ ಮಟ್ಟದಲ್ಲಿ ಸಿಗಲು ತೊಡಗುತ್ತೆ ಅನ್ನೋ ರೀತಿಯಲ್ಲಿ ಇದು ಬ್ರಹ್ಮಾಂಡದ ನಿಯಮ ಆಗಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಎನರ್ಜಿ. ನಿಮ್ಮ ಹತ್ರ ಒಂದು ತಲೆನೋವಿನ ಮಾತ್ರೆ ಇರುತ್ತೆ, ಇನ್ನೊಂದು ನಿದ್ರೆ ಮಾತ್ರೆ ಇರುತ್ತೆ, ಇಲ್ಲ ಒಂದು ಜ್ವರದ ಮಾತ್ರೆ ಇರುತ್ತೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಅದಲು ಬದಲು ಆಗಿರುತ್ತೆ. ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ, ನನಗೀಗ ತುಂಬ ತಲೆನೋವಿದೆ, ತಲೆನೋವಿನ ಮಾತ್ರೆ ನುಂಗಬೇಕು ಅಂತೇಳಿ ನೀವು ಅಂತ ಇರ್ತೀರ. ಅದು ಜ್ವರದ ಮಾತ್ರೆ ಆಗಿರುತ್ತೆ, ಕೈ ತಪ್ಪಿ ಅದನ್ನು ನುಂಗ್ಬಿಟ್ಟಿರ್ತೀರ. ನಿಮ್ಮ ಮನಸ್ಸು ಏನು ಅಂದ್ಕೊಂಡಿರುತ್ತೆ, ನೀವೇನು ಒಪ್ಕೊಂಡಿರ್ತೀರ, ನಾನು ತಲೆನೋವಿನ ಮಾತ್ರೆನೇ ನುಂಗಿದ್ದೀನಿ, ನನ್ನ ತಲೆನೋವು ಹೋಯಿತು ಅನ್ನೋ ರೀತಿಲಿ ಹೋಗುತ್ತೆ ಅಂತೇಳಿ ಅಂದ್ಕೊಂಡಿರ್ತೀರ. ಅದೇ ಪ್ರಕಾರ ಆ ತಲೆನೋವು ಹೋಗುತ್ತೆ. ಇಲ್ಲಿ ಯಾವ ರೀತಿ ಮೆಸೇಜ್ ಸಿಗ್ತಾ ಇದೆ ಅಂದರೆ, ನಿಮ್ಮ ಕೈಯಲ್ಲಿ ಹಿಡಿದಿರುವ ಮಾತ್ರೆಗಿಂತ ಹೆಚ್ಚಾಗಿ ನಿಮ್ಮ ಮನಸ್ಥಿತಿ ಕೆಲಸ ಮಾಡುತ್ತೆ, ನಿಮ್ಮ ವಿಶ್ವಾಸ ಕೆಲಸ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದು ಸರಿ ಎಂಥದ್ದೇ ಒಂದು ಕಾಯಿಲೆ ಇದ್ದರೂ ಕೂಡ ಮನುಷ್ಯ ಅದರಲ್ಲಿ ಚಮತ್ಕಾರದ ರೂಪದಲ್ಲಿ ಗೆದ್ದು ಹೊರಗೆ ಬರ್ತಾನೆ. ಅಂದರೆ ಯಾಕಂದರೆ ಆ ಸಮಯದಲ್ಲಿ ಭಗವಂತನ ಸಾಥ್ ಅವನಿಗೆ ಸಿಕ್ಕಿರುತ್ತೆ. ಅಂದರೆ ಅವನು ಮೆಡಿಷನ್ ಮೇಲೂ ಕೂಡ ನಂಬಿಕೆ ಇಟ್ಟಿರ್ತಾನೆ, ಅದಕ್ಕೆ ತಕ್ಕ ಹಾಗೆ ಅದಕ್ಕಿಂತ ಹೆಚ್ಚು ಭಗವಂತನ ಶರಣದಲ್ಲಿ ನಂಬಿಕೆ ಇಟ್ಟಿರ್ತಾನೆ. ನನ್ನ ಭಗವಂತ ನನ್ನ ಜೊತೆ ಇದ್ದಾರೆ, ಖಂಡಿತ ಅವ್ರು ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನೋ ರೀತಿಲಿ ನಂಬಿಕೆ ಇಟ್ಟಿರ್ತಾರಲ್ಲ, ಆ ನಂಬಿಕೆ ಗೆಲ್ಲತ್ತೆ, ನಾನು ಹುಷಾರಾಗೇ ಆಗ್ತೀನಿ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಸಮಸ್ಯೆಗಳು ಹಾಗೆ ಏರಿಳಿತಗಳು ಜೀವನ ಅಂದಮೇಲೆ ಪ್ರತಿಯೊಬ್ಬರಿಗೂ ಅವರವರ ಕರ್ಮಗಳಿಗೆ ತಕ್ಕ ಹಾಗೆ ಸಿಕ್ಕಿರ್ತವೆ. ಅವುಗಳನ್ನು ಇಲ್ಲಿ ನಾವು ಎದುರಿಸಲೇಬೇಕು. ಯಾಕಂದರೆ ಅದು ನಮ್ಮದೇ ಆದ ಒಂದು ಬೀಜದ ಫಲವಾಗಿರುತ್ತೆ. ಅದು ಹೋದ ಜನ್ಮದ್ದೇ ಆಗಿರ್ಬೋದು, ಇದೇ ಜನ್ಮದಲ್ಲಿ ನಾವು ಹಿಂದೆ ಮಾಡಿದ ಕೆಲವು ತಪ್ಪುಗಳಿಂದ, ನಮ್ಮ ಮನಸ್ಸಲ್ಲಿ ಮೂಡಿದ ಕೆಲವು ವಿಕಾರತೆಯ ಕರ್ಮಗಳಿಂದ ಉಂಟಾಗಿರುತ್ತೆ. ಹಾಗಾಗಿ ಇಲ್ಲಿ ನಮಗೆ ಏನು ನಾವು ಕೊಡ್ತೀವೋ ಅದು ಮರಳಿ ಸಿಗ್ತಾ ಹೋಗುತ್ತೆ. ಯಾರಿಗೂ ಅದು ಬಿಟ್ಟಿದ್ದಲ್ಲ. ರಾಜನಿಗೂ ಸಮಸ್ಯೆಗಳು ಏರಿಳಿತಗಳು ಇದ್ದೇ ಇರ್ತವೆ, ಭಿಕ್ಷುಕನಿಗೂ ಅದರದ್ದೇ ಆದ ರೀತಿಯಲ್ಲಿ ಸಮಸ್ಯೆಗಳು ಏರಿಳಿತಗಳು ಇದ್ದೇ ಇರ್ತವೆ. ಹುಟ್ಟಿದ ಮಗುವು ಕೂಡ ಸಂಘರ್ಷ ಮಾಡಬೇಕು, ವಯಸ್ಸಾದ ಮುದುಕಿ ಕೂಡ ಇಲ್ಲಿ ಸಂಘರ್ಷ ಮಾಡಬೇಕು. ನಾವು ವಯಸ್ಸಿದ್ದವರು ಮಧ್ಯದಲ್ಲಿ ಇದ್ದೀವಿ ಅಂದರೆ ನಾವು ಕೂಡ ಸಂಘರ್ಷ ಮಾಡಲೇಬೇಕು. ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲವೂ ಕರ್ಮದ ಆಟ. ಸ್ವಲ್ಪ ಸಂತೋಷ, ಸ್ವಲ್ಪ ಹೊತ್ತು ನಗು, ಸ್ವಲ್ಪ ಹೊತ್ತು ಅಳು, ಸ್ವಲ್ಪ ಹೊತ್ತು ಸಮಸ್ಯೆ ಎದುರಿಸೋದು, ಹೀಗೆ ಇದು ಜೀವನ ನಡೀತಾನೆ ಇರಬೇಕು. ಇದಕ್ಕೆ ಹೆದರಬಾರ್ದು. ನಾವು ಅದನ್ನು ಫೇಸ್ ಮಾಡ್ತಾ ಮುಂದೆ ಹೋಗಲೇಬೇಕು. ಅದಕ್ಕೆ ಅಂದರೆ ಚಕ್ರ ವ್ಯೂಹ ಥರ ಆ ಚಕ್ರ ವ್ಯೂಹವನ್ನು ಭೇದಿಸ್ತಾ ಹೋಗಬೇಕು. ಇಲ್ಲಿ ಆ ಚಕ್ರ ವ್ಯೂಹವನ್ನು ಭೇದಿಸಬೇಕು ಅಂದರೆ ಗುರುವಿನ ಆಶೀರ್ವಾದ, ಅವರ ಮಾರ್ಗದರ್ಶನ, ಅವರ ಕೃಪೆ ಇರಲೇಬೇಕು. ಹಾಗಾಗಿ ಗುರುವನ್ನು ನೀವು ನಂಬಿದ್ದೀರಾ ಅಂದರೆ, ಅವರ ಶರಣದಲ್ಲಿದ್ದೀರಾ ಅಂದರೆ ಖಂಡಿತ ಬಾಬಾ ನಿಮ್ಮನ್ನು ಆ ಚಕ್ರ ವ್ಯೂಹದಿಂದ ಅದನ್ನು ಭೇದಿಸಿ ಹೊರಗೆ ತರಲಿಕ್ಕೆ ಸಹಾಯ ಮಾಡ್ತಿದ್ದಾರೆ, ಬರಲಿಕ್ಕೆ ಸಹಾಯ ಮಾಡ್ತಿದ್ದಾರೆ. ಅಂದರೆ ಈ ಕಷ್ಟ, ಈ ದುಃಖ, ಈ ಸಮಸ್ಯೆ ಇವೆಲ್ಲದರಿಂದ ನಿಧಾನವಾಗಿ ನಿಮ್ಮನ್ನು ಹೊರಗೆ ತಂದು ಕರ್ಮ ಮುಕ್ತರಾಗಿ ನಿಮಗೆ ಮೋಕ್ಷದ ದಾರಿ ತೋರಿಸಲಿಕ್ಕೆ ಸಹಾಯ ಮಾಡೋದಂದರೆ ಅದು ಗುರು ಮಾತ್ರ. ಹಾಗಾಗಿ ಗುರುವನ್ನು ದೇವರಿಗಿಂತ ಹೆಚ್ಚಿನ ಸ್ಥಾನದಲ್ಲಿ ಕೊಟ್ಟು ಪೂಜೆ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ಯಾವುದೋ ಒಂದು ಕಾಯಿಲೆಯಿಂದ ಸಮಸ್ಯೆಯಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಂದರೆ ಮೊದಲು ಅದಕ್ಕೆ ಪರಿಹಾರ ಇಲ್ಲ ಅಂತಲ್ಲ,
ಮೊದಲು ನಿಮಗೆ ಅದರಲ್ಲಿ ಒತ್ತಡ ಕಾಣಿಸ್ತಾ ಇದೆ, ಹೇಗೆ ಅದರಿಂದ ಹೊರಗೆ ಬರೋಕ್ಕೆ ದುರ್ಬಲತೆ ಕಾಡ್ತಾ ಇದೆ, ಅದರಿಂದ ಹಾಗಾಗಿ ದಾರಿ ನಿಮಗೆ ಕಾಣಿಸ್ತಾ ಇಲ್ಲ. ದಾರಿ ಇದೆ, ಪ್ರತಿಯೊಂದು ಸಮಸ್ಯೆಗೂ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಇದೆ. ಉತ್ತರ ಇದ್ಮೇಲೆ ಪ್ರಶ್ನೆಗಳು ಸೃಷ್ಟಿಯಾಗಿರೋದು ನೆನ್ಪಿಟ್ಕೊಳ್ಳಿ. ಹಾಗಾಗಿ ಆತ್ಮವಿಶ್ವಾಸದಿಂದ ಇರಿ. ಖಂಡಿತ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ನೀವೇ ಹಾಕಿದ್ದೀರಾ. ಅವುಗಳನ್ನು ನಿಧಾನವಾಗಿ ಸಂಭಾಳಿಸಿ, ಸರಿಪಡಿಸೋಕ್ಕಾದರೆ ಸರಿಪಡಿಸಿ, ಇಲ್ಲಾಂದರೆ ಅದರಿಂದ ಕೆಲವೊಂದು ಸಾರಿ ಹೊರಗೆ ಬಂದು ಹೊಸ ಜೀವನದ ಆರಂಭವನ್ನು ಕೂಡ ಮಾಡಿದವರಿದ್ದೀರಾ. ಅದು ಕೂಡ ನಿಮ್ಮದೇ ಆದ ಒಂದು ಕರ್ಮದ ಭಾಗವಾಗಿತ್ತು. ನೀವೀಗ ಖುಷಿಯಲ್ಲಿದ್ದೀರಾ. ಕೆಲವೊಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ಒಂದು ಖುಷಿಯನ್ನು ತಂದಿದ್ದಾವೆ. ಹಾಗೆ ಸ್ವಲ್ಪ ತಿರುಗಾಟ ಕೂಡ ಮಾಡ್ತಾ ಇದ್ದೀರಾ. ಹಾಗೆ ಒಳ್ಳೆಯದು ನನ್ನ ಕಡೆ ಬರ್ತಾ ಇದೆ ಅನ್ನುವ ಸಂತೋಷ ಕೂಡ ಈ ಸಮಯದಲ್ಲಿ ಈ ಎನರ್ಜಿ ಮೂಲಕ ಕಾಣಿಸ್ತಾ ಇದೆ. ಶಿರಡಿಯ ಪ್ರವಾಸ ಕೂಡ ಕೈಗೊಳ್ಳಬೇಕು ಅಂಥೇಳಿ ಕನಸು ಕಟ್ತಾ ಇದ್ದೀರಾ. ಖಂಡಿತ ಆ ಆಸೆ ಈಡೇರುತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಸ್ವತಂತ್ರತೆ ಸಿಕ್ಕಿದೆ. ಬಾಬಾ ನಿಮ್ಮನ್ನು ಪಕ್ಷಿ ಅಂದರೆ ಪಂಜರದಲ್ಲಿರುವ ಪಕ್ಷಿಯನ್ನು ಹೊರಗಡೆ ಬಿಡುಗಡೆ ಮಾಡಿದಾರಲ್ಲ, ಆ ರೀತಿ ಸ್ವತಂತ್ರತೆಯನ್ನು ಕೊಟ್ಟು ಒಂದು ಹೊಸ ಜೀವನವನ್ನು ಕಟ್ಕೊಳ್ಳೋಕ್ಕೆ ಸಹಾಯ ಕೂಡ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಸ್ನೇಹಿತರೆ, ಎಲ್ಲ ರೀತಿಯ ಒಂದು ಎನರ್ಜಿ ಎಲ್ಲ ರೀತಿಯ ಒಂದು ರೀಡಿಂಗಲ್ಲೂ ಸಿಗ್ತಾ ಹೋಗುತ್ತೆ. ಇವತ್ತಿನ ಎನರ್ಜಿ ಭಿನ್ನವಾಗಿತ್ತು, ಯಾಕಂದರೆ ಈ ರೀತಿಯ ಒಂದು ಎನರ್ಜಿಯೇ ಇಲ್ಲಿ ನನಗೆ ಸಿಕ್ಕಿದ್ದು. ಅದನ್ನೇ ನಾನು ವಿಸ್ತಾರವಾಗಿ ವಿಸ್ತರಿಸಿದ್ದೀನಿ. ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿ, ಅವರ ಶರಣದಲ್ಲಿ ನೀವಿದ್ದೀರಾ ಅಂದರೆ ಸುರಕ್ಷಿತವಾಗಿದ್ದೀರಾ. ನಿಮ್ಮ ಭವಿಷ್ಯ ಕೂಡ ಸುರಕ್ಷಿತವಾಗಿದೆ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಬಾಬಾ ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.